ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ, ನಾನು ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತಹ ಬಾಸ್ಕೆಟ್ಬಾಲ್ ಈ ಒಂದು ಗೇಮ್ಸ್ ಕುರಿತು ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಇದು ಒಂದು ಗ್ರೂಪ್ ಗೇಮ್ಸು. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿ ಪೂರ್ವಸಿದ್ಧತೆಯನ್ನು ಮಾಡ್ಕೊತಿದ್ರು ಅವರು ಈ ಒಂದು ವಿಡಿಯೋಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಬಾಸ್ಕೆಟ್ಬಾಲ್ ಆಟ 5 ಜನ ಆಟಗಾರರನ್ನು ಒಳಗೊಂಡ 2 ತಂಡಗಳ ಮಧ್ಯೆ ಏನು ಮಾಡ್ತಾರೆ, ಆಯತಾಕಾರದ ಅಂಕಣದಲ್ಲಿ ಆಡ್ತಾರೆ. ಅಂಕಣ ಕೇಳಿದ್ರೆ ಆಯತಾಕಾರ ಅಂತೇಳಿ ನಾವು ಹೇಳಬೇಕಿಲ್ಲ. ನೆಲದಿಂದ ಎತ್ತರದಲ್ಲಿ ನೆಟ್ಟಿನಲ್ಲಿರುವಂತಹ 3.05 ಮೀಟರ್ ದೂರದಲ್ಲಿ ರಿಂಗಿನೊಳಗೆ ಏನು ಮಾಡಬೇಕು, ಬಾಲನ್ನು ಹಾಕುವುದು ಈ ಒಂದು ಕ್ರೀಡೆಯ ಉದ್ದೇಶವಾಗಿರ್ತೈತಿ. ಅಂದರೆ ಬಾಲನ್ನು ಬಾಸ್ಕೆಟ್ ಮಾಡಬೇಕು ಅಂಥೇಳಿ. ಅಮೇರಿಕದ ಸ್ಪ್ರಿಂಗ್ಫೀಲ್ಡ್ನಲ್ಲಿ YMC ತರಬೇತಿಯ ಶಾಲೆಯ ಶಿಕ್ಷಕರಾದಂತಹ ಡಾಕ್ಟರ್ ಜೇಮ್ಸ್ ನೈಸ್ಮಿತ್ ಅವರು ಏನು ಮಾಡ್ತಾರೆ, 1891ರಲ್ಲಿ ಈ ಬಾಸ್ಕೆಟ್ಬಾಲನ್ನು ಕಂಡುಹಿಡಿತಾರೆ. 1895ರಲ್ಲಿ ವಿಲಿಯಂ ಜಿ ಮಾರ್ಗನ್ ಅವರು ಏನು ಮಾಡಿದ್ರು, ವಾಲಿಬಾಲ್ ಕಂಡುಹಿಡಿದ್ರೆ 1891ರಲ್ಲಿ ಅಂದರೆ ವಾಲಿಬಾಲ್ಗಿಂತ ಮುಂಚಿತವಾಗಿ ಏನು ಮಾಡ್ತಾರೆ, ನೈಸ್ಮಿತ್ ಅವರು ಈ ಬಾಸ್ಕೆಟ್ಬಾಲನ್ನು ಕಂಡುಹಿಡಿತಾರೆ. ದೈಹಿಕ ಶಿಕ್ಷಣ ವಿಭಾಗದ ನಿರ್ದೇಶಕರಾದಂತಹ ಡಾಕ್ಟರ್ ಲೂಥರ್ ಗಲಿಕ್ ಅವರ ನಿರ್ದೇಶನಕ್ಕೆ ಪ್ರತಿಕ್ರಿಯೆಯಾಗಿ ಏನು ಮಾಡ್ತು, ಈ ಒಂದು ಕ್ರೀಡೆಯನ್ನು ರೂಪಿಸಲಾಯಿತು. ಅಂದರೆ ಯಾರ ನಿರ್ದೇಶನದ ಮೇರೆಗೆ ಈ ಕ್ರೀಡೆಯನ್ನು ರಚಿಸಲಾಯಿತು ಅಂದರೆ ಡಾಕ್ಟರ್ ಲೂಥರ್ ಗಲಿಕ್ ಅವರು. ಮೊದಲ ಬಾರಿಗೆ ನಿಯಮಗಳನ್ನು ಬರೆದವರು ಯಾರು ಅಂತಂದರೆ ನೈಸ್ಮಿತ್ ಅವರು. ಬಾಸ್ಕೆಟ್ಬಾಲ್ದು ನಿಯಮಗಳು ಬರೆದವರು ಜೇಮ್ಸ್ ನೈಸ್ಮಿತ್ ಅವರು. 1906ರಲ್ಲಿ ಬುಟ್ಟಿಯ ಬದಲಾಗಿ ಹಿಂಭಾಗದ ಹಲಗೆ, 1906ಕ್ಕಿಂತ ಮುಂಚೆ ಏನು ಮಾಡ್ತಾಯಿದ್ರು, ಬುಟ್ಟಿ ಬಳಸ್ತಾಯಿದ್ರು. ಆ ಒಂದು 1906ರ ನಂತರ ಏನು ಮಾಡ್ತಾರೆ, ಬುಟ್ಟಿಯ ಬದಲಾಗಿ ಒಂದು ಹಿಂಭಾಗದ ಹಲಗೆ, ಅದಕ್ಕೆ ಬ್ಯಾಕ್ ಬೋರ್ಡ್ ಅಂತೇಳಿ ಕರಿತೀವಿ, ಅದಕ್ಕೆ ಜೋಡಿಸಲಾದಂತಹ ಲೋಹದ ಹುಪ್ಪಿಗೆ ಏನು ಮಾಡಾಯಿತು, ಇದನ್ನು ಬದಲಾಯಿಸಲಾಯಿತು. ಬುಟ್ಟಿಯ ಬದಲಾಗಿ ಲೋಹದ ಹುಪ್ಪಿಗೆ ಬಳಸ್ತಾರೆ. ಅವಾಗ ಪ್ರಾರಂಭದಲ್ಲಿ ಅಂಕ ಗಳಿಸಲು ಒಂದು ಫುಟ್ಬಾಲನ್ನು ಏನು ಮಾಡಲಾಯಿತು, ಫುಟ್ಬಾಲನ್ನು ಬಳಸಲಾಯಿತು. ಬಾಸ್ಕೆಟ್ಬಾಲ್ ಇರಲಿಲ್ಲ ಪರ್ಟಿಕ್ಯುಲರ್ ಆಗಿ, ಅದಕ್ಕೆ ಫುಟ್ಬಾಲನ್ನು ಬಳಸಿ ಏನು ಮಾಡ್ತಿದ್ರು, ಬಾಸ್ಕೆಟ್ಬಾಲನ್ನು ಆಟ ಆಡ್ತಾಯಿದ್ರು. ಆದರೆ 1950ರ ವೇಳೆಯಲ್ಲಿ ಸದ್ಯಕ್ಕಿರುವ ಕಿತ್ತಳೆ ಬಣ್ಣದ ಚೆಂಡನ್ನು ಏನು ಮಾಡ್ತಾರೆ, ಕಂಡುಹಿಡಿತಾರೆ. ಇವಾಗ ಕಿತ್ತಳೆ ಬಾಸ್ಕೆಟ್ಬಾಲ್ ಚೆಂಡು ಯಾವ ಕಲರ್ ಇರ್ತದೆ, ಕಿತ್ತಳೆ ಕಲರ್ ಇರ್ತೈತೆ, ಅಂದರೆ ಕಿತ್ತಳೆ ಬಣ್ಣದ ಕಲರ್ ಇರ್ತೈತಿ. ಮುಂಚೆ ಫುಟ್ಬಾಲನ್ನೇ ಬಳಸಿ ಇದು ಏನು ಮಾಡ್ತಿದ್ರು, ಬಾಸ್ಕೆಟ್ಬಾಲನ್ನು ಆಡ್ತಾಯಿದ್ರು. ಆದರೆ ಪರ್ಟಿಕ್ಯುಲರ್ ಆಗಿ 1950ರ ನಂತರ ಏನು ಮಾಡ್ತಾರೆ, ಕಿತ್ತಳೆ ಬಣ್ಣದ ಒಂದು ಚೆಂಡನ್ನು ಆವಿಷ್ಕಾರ ಮಾಡ್ತಾರೆ. ಹಾಗಾದರೆ ಬಾಸ್ಕೆಟ್ಬಾಲ್ ಅಂತ ಈ ಒಂದು ಹೆಸರು ನೀಡಿದವರು ಯಾರು ಅಂದರೆ ಡಾಕ್ಟರ್ ನೈಸ್ಮಿತ್ ಅವರು. ಡಾಕ್ಟರ್ ನೈಸ್ಮಿತ್ ಅವರು ಅದರ ಕಂಡುಹಿಡಿದವರು ಕೂಡ ಅವರೇ, ಅದರ ಬಾಸ್ಕೆಟ್ಬಾಲ್ ಅಂತ ಹೆಸರಿಟ್ಟವರು ಕೂಡ ಅವರೇ, ಅದಕ್ಕೆ ನಿಯಮಗಳನ್ನು ಬರೆದವರು ಕೂಡ ಅವರೇ ಆಗಿರ್ತಾರೆ. ಬಾಸ್ಕೆಟ್ಬಾಲ್ ಆಟ ಹೆಂಗೆ ಸ್ಟಾರ್ಟ್ ಮಾಡ್ತೀವಿ ನಾವು ಅಂದರೆ, ಜಂಪ್ ಬಾಲ್ ಮಾಡುವುದರ ಮೂಲಕ ಏನು ಮಾಡ್ತಾರೆ, ಬಾಸ್ಕೆಟ್ಬಾಲ್ ಆಟವನ್ನು ಪ್ರಾರಂಭ ಮಾಡ್ತಾರೆ. ಈ ಆಟವು USA ಜನ್ಮ ತಾಳಿತು. USA ಅಂದರೆ ಅಮೇರಿಕಾದಲ್ಲಿ ಏನು ಮಾಡ್ತು, ಬಾಸ್ಕೆಟ್ಬಾಲ್ ಹುಟ್ಕೊಳ್ತು. ವಾಲಿಬಾಲ್ ಕೂಡ ಅಮೇರಿಕಾದಲ್ಲಿಯೇ ಹುಟ್ಕೊಳ್ತೈತಿ. ಪ್ರಥಮ ಬಾರಿಗೆ 1897ರಲ್ಲಿ YMCನಲ್ಲಿ ಈ ಆಟವನ್ನು ಏನು ಮಾಡ್ತಾರೆ, ಆಡ್ತಾರೆ. ಪ್ರಥಮ ಬಾರಿಗೆ YMCಯಲ್ಲಿ 1897ರಲ್ಲಿ ಏನು ಮಾಡ್ತಾರೆ, ವಾಲಿಬಾಲ್ ಆಟವನ್ನು ಆಡ್ತಾರೆ. 9 ಜನ ಆಟಗಾರರನ್ನು ಒಳಗೊಂಡ 2 ತಂಡಗಳ ನಡುವೆ ಅಂದಿನ ನಿಯಮಗಳನ್ನು ಅನುಸರಿಸಿ ಈ ಒಂದು ಪಂದ್ಯಾಟವನ್ನು ಆಡ್ತಾರೆ. ಅಂದರೆ 9 ಜನ ಆಟಗಾರರಲ್ಲಿ ಇರ್ತಾರೆ, 2 ತಂಡಗಳ ಮಧ್ಯೆ ಏನು ಮಾಡ್ತಾರೆ, ಆ ಒಂದು ಸಮಯದಲ್ಲಿದ್ದಂತಹ ನಿಯಮಗಳನ್ನು ಅನುಸರಿಸಿಕೊಂಡು ಈ ಒಂದು ಗೇಮ್ಸನ್ನು ಆಡ್ತಾರೆ. ಈ ಪಂದ್ಯಾಟವು 1 ಮತ್ತು 0 ಅಂಕಗಳೊಂದಿಗೆ ಏನು ಮಾಡ್ತಿತ್ತು, ಕೊನೆಗೊಂಡಿತು. ಅಂಕ ಗಳಿಸಬೇಕಾದ್ರೆ ಏನು ಮಾಡಬೇಕಾದ್ರೆ, ನಮಗೆ ಏನಾದರೂ ಅಂಕ ಬೇಕಾದರೆ ಏನು ಮಾಡಬೇಕಾದ್ರೆ ಈ ಗೇಮ್ಸಲ್ಲಿ 25 ಅಡಿ ದೂರದಿಂದ ಚೆಂಡನ್ನು ಏನು ಮಾಡಬೇಕು, ಬುಟ್ಟಿಯೊಳಗೆ ಹಾಕಬೇಕು. ಅಂದರೆ ಬಾಸ್ಕೆಟ್ ಮಾಡಬೇಕು. ಅವಾಗ ನಮಗೇನು ಸಿಗ್ತೈತಿ, ಅಂಕಗಳು ಸಿಗ್ತವೆ. 1938ರಲ್ಲಿ ಪ್ರಥಮ ಬಾರಿಗೆ ಅಮೇರಿಕಾದ ಅಹ್ಮದೀನ್ ವಿಶ್ವವಿದ್ಯಾಲಯ ಏನು ಮಾಡ್ತವೆ, ರಾಷ್ಟ್ರಮಟ್ಟದ ಒಂದು ಪಂದ್ಯಾಟಕ್ಕೆ ಚಾಲನೆ ಕೊಡ್ತವೆ. 1946ರ ನ್ಯಾಷನಲ್ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ಅಂದರೆ NBA ಸ್ಥಾಪನೆ ಆಗ್ತೈತೆ. ನಾನು ಏನು ಹೇಳಿದ್ದೀನಿ, ಪ್ರತಿಯೊಂದು ಗೇಮ್ಸ್ಗೆ ಏನಿರುತ್ತೆ, ಒಂದೊಂದು ಸಂಸ್ಥೆಗಳಿರ್ತವೆ. ಹಾಗೆ ಕೂಡ ಬಾಸ್ಕೆಟ್ಬಾಲ್ ಕೂಡ ಒಂದು ಸಂಸ್ಥೆ ಇತ್ತು, ಅದಕ್ಕೆ NBA ಅಂತ ಕರಿತೀವಿ. ಅದು ನ್ಯಾಷನಲ್ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ 1946ರಲ್ಲಿ ಏನು ಮಾಡ್ತೈತೆ, ಈ ಒಂದು ಸಂಸ್ಥೆ ರಚನೆ ಆಗ್ತೈತೆ. ಎಲ್ಲಿಂದರೆ ಅಮೇರಿಕಾದಲ್ಲಿ ರಚನೆ ಆಗ್ತೈತಿ. 1936ರಲ್ಲಿ ಬಾಸ್ಕೆಟ್ಬಾಲ್ ಕ್ರೀಡೆಯನ್ನು ಏನು ಮಾಡ್ತಾರೆ, ಒಲಿಂಪಿಕ್ ಕ್ರೀಡೆಯಲ್ಲಿ ಸೇರ್ಪಡೆ ಮಾಡ್ತಾರೆ. 1936ರಲ್ಲಿ ಏನು ಮಾಡ್ತಾರೆ, ಬಾಸ್ಕೆಟ್ಬಾಲ್ ಒಲಿಂಪಿಕ್ ಕ್ರೀಡೆಗೆ ಸೇರಿಸ್ತಾರೆ. ಕಬಡ್ಡಿ, ಖೋ ಖೋ ಕೂಡ
ಏನು ಮಾಡಿದರು, ಬರ್ಲಿನ್ ಒಲಿಂಪಿಕ್ಸ್ಗೆ ಸೇರ್ಪಡೆ ಮಾಡಿದರು. ಪುರುಷರ ವಿಭಾಗದಲ್ಲಿ ಮಹಿಳೆಯ ವಿಭಾಗ ಬಾಸ್ಕೆಟ್ಬಾಲ್ ನೋಡಿರಿ 1930ರಲ್ಲಿ ಏನು ಮಾಡ್ತಾರೆ, 36ರಲ್ಲಿ ಪುರುಷರ ವಿಭಾಗದಲ್ಲಿ ಬಾಸ್ಕೆಟ್ಬಾಲ್ ಸೇರಿಸ್ತಾರೆ. ಮಹಿಳೆಯರ ವಿಭಾಗದಲ್ಲಿ 1976ರಲ್ಲಿ ಏನು ಮಾಡ್ತಾರೆ, ಬಾಸ್ಕೆಟ್ಬಾಲನ್ನು ಸೇರಿಸ್ತಾರೆ ಮಹಿಳೆಯರದು. 1937ರಲ್ಲಿ FIBA ಇದು ಫೆಡರೇಷನ್ ದಿ ಇಂಟರ್ನ್ಯಾಷನಲ್ ಬಾಸ್ಕೆಟ್ಬಾಲ್ ಏನಾಯ್ತಿತ್ತು, ಸ್ಥಾಪನೆ ಆಯ್ತಿದೆ ಒಂದು ಸಂಸ್ಥೆ, ಫೆಡರೇಷನ್ ದಿ ಇಂಟರ್ನ್ಯಾಷನಲ್ ಬಾಸ್ಕೆಟ್ಬಾಲ್. ಇಲ್ಲೇನಾಯಿತು, ನ್ಯಾಷನಲ್ ಬಾಸ್ಕೆಟ್ಬಾಲ್ ಹೋಗಿ ಮುಂದೆ ಏನು ಮಾಡಿದ್ರು, ಫೆಡರೇಷನ್ ದಿ ನ್ಯಾಷನಲ್ ಬಾಸ್ಕೆಟ್ಬಾಲ್ ಅಂತ ಮಾಡ್ತಾರೆ. ಇದರ ಪ್ರಕಾರ ಏನು ಮಾಡ್ತಾರೆ, ನಿಯಮಗಳು ಸಿದ್ಧ ಮಾಡ್ತಾರೆ. ಇವಾಗ ಬಾಸ್ಕೆಟ್ಬಾಲ್ ಅಂಕಣದ ಒಂದು ಅಳತೆ ಇದು ನೋಡಿರಿ. ಉದ್ದ ಎಷ್ಟಿರ್ತದೆ, 28 ಮೀಟರ್ ಇರ್ತೈತೆ. ಉದ್ದ 28 ಮೀಟರು, ಅಗಲ 15 ಮೀಟರ್ ಇರ್ತೈತೆ. ನೋಡಿರಿ ಇಲ್ಲಿ ಅಗಲ ಕೊಟ್ಟಿದ್ದಾರೆ, ಇದೆಲ್ಲ 28 ಕೊಟ್ಟಿದ್ದಾರೆ ಇಲ್ಲಿ ನೋಡಿರಿ. ಇಲ್ಲಿಂದ ಇಲ್ಲಿಗೆ ಎಷ್ಟಿರ್ತದೆ ಅಂದರೆ 1.25 ಮೀಟರ್ ಇರ್ತೈತೆ. ಇದು ಸೇಮ್ ಈ ಕಡೆಯಿಂದ ಇಲ್ಲಿ ಎಲ್ಲ 4 ಮೂಲೆಗೆ 1.25 ಇರ್ತೈತಿ. ಸೆಂಟರ್ ಸರ್ಕಲ್ ಎಷ್ಟಿರ್ತದೆ ಅಂದರೆ 3.60 ಮೀಟರ್ ಇರ್ತೈತೆ. ಇದಕ್ಕೇನಂತೀವಿ, ಸೆಂಟರ್ ಸರ್ಕಲ್ ಅಂತೀವಿ ಕರಿತೀವಿ. ಇದು ಸೆಂಟರ್ ಲೈನ್. ಇದು ನೋಡ್ರಿ, ಇದೇನು ಬಾಸ್ಕೆಟ್ ಮಾಡುವಂಥ ಬಾಲಿಂದಿದು ಇಲ್ಲಿದೆ ನೋಡ್ರಿ. ಇಲ್ಲಿ ಕೊಟ್ಟಿದ್ದಾರೆ ಚೆನ್ನಾಗಿ ಬಾಸ್ಕೆಟ್ ಬಾಲ್ ಅಂತ. ಇದು ದೊಡ್ಡ ಹಲಿಗೆ, ಇದರೊಳಗೆ ಮತ್ತೇನಿರುತ್ತೆ, ಚಿಕ್ಕ ಹಲಿಗೆ ಇರ್ತೈತೆ. ಇವು ಹಲಗೆಗಳು ಇಲ್ಲಿದೆ ನೋಡಿ, ಬಾಸ್ಕೆಟ್ ಬಾಲ್ ಮಾಡೋಂಥ ಒಂದು ಏರಿಯಾ ಇದು. ಈ ಬುಕ್ಸಲ್ಲಿ ಅಷ್ಟು ನೀಟಾಗಿಲ್ಲ, ಆ ಥರ ಬುಕ್ಸ್ಗಳು ಗೌರ್ಮೆಂಟ್ ಬುಕ್ಸಲ್ಲಿ ಇವೆಲ್ಲ ಚಿತ್ರಗಳು ಚೆನ್ನಾಗಿದ್ದಾವೆ. 8ನೇ ಕ್ಲಾಸ್ ಬುಕ್ಕಲ್ಲಿದೆ ಬಾಸ್ಕೆಟ್ಬಾಲ್ ಬಗ್ಗೆ. ನೀವು ಅದೊಂದು ಬುಕ್ಸ್ ಇಟ್ಕೊಂಡು ಸ್ವಲ್ಪ ಓದ್ಕೊಳ್ಳಿ. ನೋಡಿರಿ, ಇಲ್ಲಿಂದ ಇಲ್ಲಿಗಿದೆಯಲ್ಲ, ಇಲ್ಲಿಂದ ಇಲ್ಲಿಗೆ ಎಷ್ಟಿರ್ತದೆ ಅಂದರೆ 5.80 ಮೀಟ್ರ್ ಇರ್ತೈತೆ. ಇಲ್ಲಿಂದ ಇಲ್ಲಿಗೆ ಎಷ್ಟಿರ್ತದೆ ಅಂದರೆ 6.25 ಮೀಟ್ರ್ ಇರ್ತೈತೆ. ಇದು ಬ್ಯಾಕ್ ಬೋರ್ಡ್. ಇದು ಎಲ್ಲಿರೋದು, ಬ್ಯಾಕ್ ಬೋರ್ಡ್. ಇದು ಡಿಟೇಲಾಗಿ ಇಲ್ಲಿದೆ. ಒಂದ್ಸರಿ ನೀವು ಓದಿ ಬುಕ್ಸಲ್ಲಿ ನೋಡ್ಕೊಳ್ರಿ, ಚೆನ್ನಾಗಿದೆ. ಅದರಲ್ಲಿ ಅದು ಕ್ಲಾಸ್ ಕೂಡ ನಾನು ಮಾಡಾಕಿದ್ದೀನಿ, 8ನೇ ಕ್ಲಾಸ್ ಬಾಸ್ಕೆಟ್ಬಾಲ್ದು. ನೀವು ನೋಡ್ಕೊಟ್ರಿ ಇಲ್ಲಿ ಒಂದ್ಸರಿ. ಈಗ ಮೆಜರ್ಮೆಂಟ್ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ. ಬಾಸ್ಕೆಟ್ಬಾಲ್ ಅಂಕಣದ ಉದ್ದ ಅಗಲ ಎಷ್ಟಿರ್ತದೆ, ಉದ್ದ 28 ಮೀಟ್ರ್ ಇರ್ತೈತೆ, ಅಗಲ 15 ಮೀಟ್ರ್ ಇರ್ತೈತೆ. ಬಾಸ್ಕೆಟ್ಬಾಲ್ ಕೋರ್ಟ್ನ ಎಲ್ಲ ಗೆರೆಗಳ ದಪ್ಪ ಎಷ್ಟಿರ್ತದೆ ಅಂದರೆ, ಅಗಲ ಎಷ್ಟಿರ್ತದೆ 5 ಸೆಂಟಿಮೀಟ್ರ್ ಇರ್ತೈತೆ. ಬಾಸ್ಕೆಟ್ಬಾಲ್ 3 ಅಂಕದ ವಲಯ ಅಥವಾ ಏರಿಯಾ ಬಾಸ್ಕೆಟ್ನಿಂದ ಎಷ್ಟು ದೂರ ಇರಬೇಕು ಅದು ಅಂತಂದರೆ, ಅದು 6.25 ಮೀಟ್ರ್ ಇರಬೇಕು. ಎಷ್ಟಿರಬೇಕು, 3 ಅಂಕ ಸಿಗ್ತೈತೆ ಆ ಏರಿಯಾದಿಂದ ಬಾಸ್ಕೆಟ್ ಮಾಡಿದರೆ. ಅಲ್ಲಿ ಅದು ಎಷ್ಟು ದೂರ ಇರಬೇಕಂದ್ರೆ 6.25 ಇರಬೇಕು. ಇಲ್ಲಿ ತೋರಿಸ್ದಲ್ಲ, ಇಲ್ಲಿದೆ ನೋಡಿರಿ. ಇದು 6.25 ಮೀಟ್ರ್ ಇರಬೇಕು. ಇಲ್ಲಿಂದ ಮಾಡಿದ್ರೆ ಏನು ಸಿಗ್ತೈತೆ, ನಾವು ಇಲ್ಲಿಂದ ಮಾಡಿದೀವಿ ಅಂದರೆ ಏನು ಸಿಗ್ತೈತೆ, 3 ಅಂಕಗಳು ಸಿಗ್ತವೆ. ಈಗ ಬಾಸ್ಕೆಟ್ ರಿಂಗ್ನಲ್ಲಿರುವ ನೆಟ್ನ ಉದ್ದ ಎಷ್ಟಿರ್ತೈತೆ, ನೆಟ್ ಉದ್ದ ಇರ್ತೈತೆ ಅಂದರೆ 40 ಸೆಂಟಿಮೀಟ್ರ್ ಇರ್ತೈತೆ. ನೆಟ್ ಬರ್ತೈತೆ, ಅದ್ರ ಚಿತ್ರ ಬರ್ತೈತೆ ಮುಂದೆ. ಇದೆಲ್ಲ ಚಿತ್ರ ಎಲ್ಲ ಸಮೇತ ನೆಟ್ ಚಿತ್ರ ಮತ್ತು ಬ್ಲ್ಯಾಕ್ ಬೋರ್ಡ್ ಚಿತ್ರ, ಇದೆಲ್ಲ ಚಿತ್ರನೂ ಕೂಡ ಅಲ್ಲಿದೆ 8th ಕ್ಲಾಸ್ ಬುಕ್ಸಲ್ಲಿ. ಅದು ಒಂದ್ಸರಿ ಚೆನ್ನಾಗಿದೆ, ನೋಡ್ಕೊಳ್ರಿ ನೀವು. ಇಲ್ಲಿಗೆ ಹೋಲಿಸಿದ್ರೆ ಅದು ಚೆನ್ನಾಗಿದೆ. ಇನ್ನು ಆಟದ ವೃತ್ತ, ಇದು ವೃತ್ತ ಹೇಳಿದ್ರಲ್ಲ, ಅದು ಎಷ್ಟು ಇರ್ತದೆ ಅಂತಂದರೆ 3.60 ಮೀಟ್ರ್ ಇರ್ತೈತೆ. ಇದು ವೃತ್ತ. ಬ್ಯಾಕ್ ಬೋರ್ಡ್ನ ಅಳತೆ ಎಷ್ಟಿರ್ತೈತೆ, ಬ್ಯಾಕ್ ಬೋರ್ಡ್ ಅಂದರೆ ಈ ರೀತಿ ಬ್ಯಾಕ್ ಬೋರ್ಡ್ ಇರ್ತೈತಲ್ಲ, ಇದು 1.80 ಮೀಟ್ರ್ ಉದ್ದ ಇರ್ತೈತೆ, 1.05 ಮೀಟ್ರ್ ಅಗಲ ಇರ್ತೈತೆ. ಅದು ಸೆಂಟಿಮೀಟ್ರಲ್ಲಿ ಹೇಳಬೇಕಾದ್ರೆ 180 ಸೆಂಟಿಮೀಟರ್, ಇದು 105 ಸೆಂಟಿಮೀಟ್ರ್. ಇದು ವೃತ್ತ ಎಷ್ಟಿರ್ತದೆ, ಬಾಸ್ಕೆಟ್ಬಾಲ್ ಒಳಗೆ ವೃತ್ತ ಇರ್ತೈತಲ್ಲ, ಅದು ಎಷ್ಟಿರ್ತದೆ ಅಂದರೆ 1.80 ಮೀಟ್ರ್ ಇರ್ತೈತೆ. ಹಾಗೂ ಅಂತ್ಯಗೆರೆಯಿಂದ ಅಂದರೆ ಕೊನೆಗೆರೆಯಿಂದ ಫ್ರೀ ಥ್ರೋ ಲೈನ್ ಎಷ್ಟಿರ್ತದೆ ಅಂದರೆ ಅದು 5.80 ಮೀಟ್ರ್ ಇರ್ತೈತೆ. ಇಲ್ಲಿದೆ ನೋಡ್ರಿ, ಇದು ಫ್ರೀ ಥ್ರೋ ಲೈನು 5.80 ಮೀಟ್ರ್ ಇರ್ತೈತೆ. ಇದು ಬಾಸ್ಕೆಟ್ ರಿಂಗ್ ಭೂಮಿಯಿಂದ ಇರುವಂಥ ಎತ್ತರ ಎಷ್ಟಂದರೆ 3.80
0.05 ಇದರಲ್ಲಿ ಏನು ಮಾಡಬೇಕು ನಾವು ಬಾಸ್ಕೆಟ್ ಹಾಕಬೇಕು. ಅಂದರೆ ಬಾಲ್ ಹಾಕಿದ್ರೆ ಅವೆಲ್ಲ ಏನಾಗುತ್ತೆ ಬಾಸ್ಕೆಟ್ ಆಗುತ್ತೆ, ಅಲ್ಲೊಂದು ಮಾರ್ಕ್ಸ್ ಸಿಗ್ತೈತೆ ನಮಗೆ. ಬೋರ್ಡ್ ಮತ್ತು ರಿಂಗ್ನ ಅಂತರ ಎಷ್ಟಿರಬೇಕು? ಬೋರ್ಡ್ ಮತ್ತು ರಿಂಗ್ನ ಅಂತರ 15 ಸೆಂಟಿಮೀಟರ್ ಇರಬೇಕು. ಇದು ಅಲ್ಲಿದೆ ಚಿತ್ರದಲ್ಲಿ ನೋಡ್ಕೊಳ್ರಿ ನೀವು. ಕಂಬದಿಂದ ಅಂತ್ಯದ ಗೆರೆಗೆ ಇರುವಂಥ ದೂರ ಎಷ್ಟಂದರೆ ಇದು 1 ಮೀಟರ್. ಬಾಸ್ಕೆಟ್ಬಾಲ್ ಬೋರ್ಡ್ನ ಅಳತೆ ಎಷ್ಟು? ಒಳಗಡೆದಿದು ಇದು ಹಿಂದಿಂದು, ಇದು ಇಲ್ಲಿ ಒಳಗಡೆ ಒಂದು ಚಿಕ್ಕ ಹಲ್ಲಿಗೆ ಇದು ಹೇಳ್ತಾರೆ, ಒಳ ಹಲ್ಲಿಗೆ ಅಂತ ಕರಿತೀವಿ ಇದಕ್ಕೆ. ಇದು ಎಷ್ಟಿರ್ತದೆ ಅಂದರೆ 59 ಸೆಂಟಿಮೀಟರ್ ಉದ್ದ ಇರ್ತೈತೆ. ಅಗಲ ಕೇಳಿದ್ರೆ 45 ಸೆಂಟಿಮೀಟರ್ ಇರ್ತೈತೆ. ಇದು 1.80, ಇದು ಹೊರ ಹಲ್ಲಿಗೆ, ಇದು ಸೈಡಿದ್ದು 1.05 ಮೀಟರ್. ರಿಂಗಿನ ವ್ಯಾಸ, ರಿಂಗ್ ಇರ್ತೈತೆ ಈ ರೀತಿ ಬಾಸ್ಕೆಟ್ಬಾಲ್ ಈ ರೀತಿ ಜಾಳಿಗೆ ಇದು ರಿಂಗ್ ಎಷ್ಟಿರ್ತದಪ್ಪ ಅಂತಂದರೆ 45 ಸೆಂಟಿಮೀಟರ್ ವ್ಯಾಸ ಇರ್ತೈತೆ. ವ್ಯಾಸ ಅಂದ್ರೇನು ಸುತ್ತ ರೌಂಡು ಅಂತ ಅರ್ಥ. ಇಷ್ಟಿದ್ರ ಮೆಜರ್ಮೆಂಟ್ ಆಯಿತು. ನೀವು ಒಂದು ಸರಿ ಬುಕ್ಸಲ್ಲಿ ನೋಡ್ಕೊಳ್ರಿ. ಇದು ಆ ಬುಕ್ಸ್ ನೋಡಿಕೊಂಡು ಇದು ಓದ್ರಿ, ಚೆನ್ನಾಗಿ ಈಸಿಯಾಗಿ ಅರ್ಥ ಆಗ್ತೈತೆ ನಮಗೆ. ಚೆಂಡು, ಇದು ಚೆಂಡು ಹೆಂಗಿರ್ತದೆ ನೋಡ್ರಿ. ಇದು ಒಂದು ಗೋಲಾಕಾರವಾಗಿದೆ. ಚೆಂಡು ಯಾವ ರೀತಿ ಇರ್ತೈತೆ ಅಂದರೆ ಗೋಲಾಕಾರದ ಇರ್ತೈತೆ. ಇದು ಸಿಂಥೆಟಿಕ್ ಚರ್ಮದಿಂದ ಮಾಡಿರ್ತಾರೆ. ರಬ್ಬರ್ ಅಥವಾ ಸಿಂಥೆಟಿಕ್ ವಸ್ತುಗಳಿಂದ ಕೂಡ ಈ ಚೆಂಡನ್ನು ನಿರ್ಮಿಸ್ತಾರೆ. ಕಿತ್ತಾಳೆ ಬಣ್ಣ, ಇದ್ರ ಬಣ್ಣ ಯಾವುದಿರ್ತದೆ? ಕಿತ್ತಾಳೆ ಬಣ್ಣ ಇರ್ತೈತೆ. ಇದಕ್ಕೆ 8 ಪಟ್ಟಿಗಳಿರ್ತವೆ. ಅವುಗಳ ಮಧ್ಯದಲ್ಲಿ ಏನಿರ್ತದೆ? ಕಪ್ಪು ಬಣ್ಣದ ಜೋಡಣಾ ಗೆರೆ ಇರ್ತೈತಿ. ಅಂದರೆ ದಾರ, ಕಪ್ಪು ಬಣ್ಣ ದಾರ ಹಾಕಿ ಹೊಲಿದಿರ್ತಾರೆ. ಚೆಂಡಿನೊಳಗೆ ಗಾಳಿಯನ್ನು ಪರೀಕ್ಷಿಸಬೇಕಾದ್ರೆ ಆ ಚೆಂಡನ್ನು ಏನು ಮಾಡಬೇಕಂದ್ರೆ 1.80 ಮೀಟರ್ ಎತ್ತರದಿಂದ ಬಿಡಿಸಿದಾಗ ಅದರ ತಳಭಾಗ ಎಷ್ಟು ಬಿಡಬೇಕಂದ್ರೆ 1.20 ಇಂದ 1.40 ಮೀಟರ್ನಷ್ಟು ಎತ್ತರಕ್ಕೆ ಪುಟಿಬೇಕು. 1.20 ಮೀಟರ್ನಿಂದ 1.40 ಮೀಟರ್ಗೆ ಎತ್ತರಕ್ಕೆ ನೋಡಬೇಕು, ಚಲಿಸಬೇಕು, ಅಂದರೆ ಪುಟಿಬೇಕು. ಅಷ್ಟು ಇದ್ದರೆ ಅದು ಬಾಲ್ ಕರೆಕ್ಟ್ ಇದೆ ಅಂತ ಅರ್ಥ. ಈಗ ಪುರುಷರ ವಿಭಾಗದ ಬಾಲ್ನ ತೂಕ ಎಷ್ಟಿರಬೇಕು, ಅದು ಸುತ್ತಳತೆ ಎಷ್ಟಿರಬೇಕು ಅಂತೇಳಿ ನೋಡಿರಿ. ಪುರುಷರದು 567ರಿಂದ 650 ಗ್ರಾಮ್ ಇರಬೇಕು. ಇದು ಪುರುಷರ ಒಂದು ಬಾಸ್ಕೆಟ್ಬಾಲ್ನ ತೂಕ. ಅದು ಸುತ್ತಳತೆ ಎಷ್ಟಿರಬೇಕಂದ್ರೆ 74.9ರಿಂದ 78 ಸೆಂಟಿಮೀಟರ್ ಇರಬೇಕು. ಇದು 749 mm, ಅಂದರೆ 749 mm ಇಂದ 780 mm ವರೆಗೆ ಇರಬೇಕು. ಇದು ಮಹಿಳೆಯರದು 510ರಿಂದ 567 ಗ್ರಾಮ್ ಇರಬೇಕು ತೂಕ. ಇದ್ರದ್ದು ಬಾಲ್ನ ತೂಕ. ಇದು ಸುತ್ತಳತೆ ಕೇಳಿದ್ರೆ 72.4ರಿಂದ 73.7 ಸೆಂಟಿಮೀಟರ್ ಇರಬೇಕು. ಅಂದರೆ 224 mm ಇಂದ 724 mm ಇಂದ 737 mm ವರೆಗೆ ಇವ್ರದ್ದು ಸುತ್ತಳತೆ ಇರಬೇಕು. ಹಾಗಾದರೆ ಎಷ್ಟು ಜನ ಆಟಗಾರರು ಇರ್ತಾರೆ ಇದರಲ್ಲಿ ಅಂದರೆ ಒಟ್ಟು 12 ಜನ ಇರ್ತಾರೆ. ನಾವು ಮುಂಚೆ ನೋಡಿದ್ವಿ ಏನು 5 ಜನ ಆಟಗಾರನ ಒಳಗೊಂಡಿರ್ತಾರೆ. 2 ತಂಡಗಳ ಮಧ್ಯೆ ಆಡ್ತಾರೆ ಅಂದರೆ 5 ಜನ ಆಟ ಆಡ್ತಾರೆ. 7 ಜನ ಏನಿರ್ತಾರೆ ಇಲ್ಲಿ ಎಕ್ಸ್ಟ್ರಾ ಪ್ಲೇಯರ್ಸ್ ಇರ್ತಾರೆ. ಪಂದ್ಯ ಪ್ರಾರಂಭವಾಗಲು ಕನಿಷ್ಠ 5 ಜನ ಏನು ಮಾಡಬೇಕು, ಅಂಕಣದಲ್ಲಿ ಇರಲೇಬೇಕು. ಆಟಗಾರರ ಸಂಖ್ಯೆ ಇಲ್ಲೇನಾಗ್ತೈತೆ 4ರಿಂದ 15ರವರೆಗೂ ಪ್ರಾರಂಭ ಆಗ್ತೈತೆ. ಅಂದರೆ 4ರಿಂದ ಪ್ರಾರಂಭ ಆಗ್ತೈತೆ. ಬಾಸ್ಕೆಟ್ಬಾಲ್ ಏನು ನೋಡಿದ್ವಿ 1ರಿಂದ 18ರವರೆಗೆ ಎದೆ ಸಂಖ್ಯೆ ಇತ್ತು. ಬಾಸ್ಕೆಟ್ಬಾಲ್ ಅಲ್ಲ, ವಾಲಿಬಾಲಲ್ಲಿ 1ರಿಂದ 18. ಇಲ್ಲಿ 4ರಿಂದ 15ರವರೆಗೆ ಏನಾಗ್ತೈತೆ ಎದೆ ಸಂಖ್ಯೆ ಸ್ಟಾರ್ಟ್ ಮಾಡ್ತಾರೆ. ಇದು ಬಾಸ್ಕೆಟ್ಬಾಲ್ ಸಮಯ ಎಷ್ಟಿದೆ ಅಂತಂದರೆ 10 ನಿಮಿಷ ಆಡ್ತಾರೆ, 2 ನಿಮಿಷ ಅಲ್ಪ ವಿಶ್ರಾಂತಿ, ಮತ್ತು 10 ನಿಮಿಷ ಆಡ್ತಾರೆ, 15 ನಿಮಿಷ ದೀರ್ಘ ವಿಶ್ರಾಂತಿ, ಮತ್ತು 10 ನಿಮಿಷ ಆಡ್ತಾರೆ, 2 ನಿಮಿಷ ಅಲ್ಪ ವಿಶ್ರಾಂತಿ, ಮತ್ತು 15 ನಿಮಿಷ. ಈ ರೀತಿ ಏನು ಮಾಡ್ತಾರೆ ಅಂದರೆ ಆಡ್ತಾರೆ. ಒಟ್ಟು ಎಷ್ಟಾಯಿತು ಅಂಥೇಳಿ ನೋಡಿರಿ. ಒಟ್ಟು ಎಷ್ಟು ನಿಮಿಷ ಆಯ್ತೈತೆ ಲೆಕ್ಕ ಹಾಕಿದ್ರೆ ನೀವೇ 40 ನಿಮಿಷಗಳು ಆಯ್ತೈತೆ ನೋಡ್ರಿ. 10 10 10 10 10 ನಿಮಿಷದ ಎಷ್ಟಾಯಿತು 40 ನಿಮಿಷ ಆಯಿತು. ಇದು ವಿಶ್ರಾಂತಿಗಳು ಹಿಡಿದ್ರೆ ಇಲ್ಲಿ 2 ನಿಮಿಷ, ಇಲ್ಲಿ 2 ನಿಮಿಷ ಆದರೆ 44 ಆಯಿತು. ಇಲ್ಲಿ 44 15 ಸೇರಿಸಿದರೆ ಎಷ್ಟಾಯಿತು 59 ನಿಮಿಷ ಟೋಟಲ್ ಆಯ್ತೈತೆ. ಆದರೆ ಎಷ್ಟು ನಿಮಿಷ ಅಂತ ಕೇಳಿದ್ರೆ ಕ್ವಾರ್ಟರ್ಸ್ 4 ಕ್ವಾರ್ಟರ್ಸ್ ಇರ್ತೈತೆ ಇದರಲ್ಲಿ. ಅಂದರೆ 4 ಸೂತ್ರಗಳಲ್ಲಿ ಆಡಿಸ್ತಾರೆ. 1 ಕ್ವಾರ್ಟರ್ಗೆ 10 ನಿಮಿಷಗಳಂತೆ. 4 ಕ್ವಾರ್ಟರ್ಗೆ ಎಷ್ಟಾಗ್ತದೆ 40 ನಿಮಿಷಗಳು ಆಗ್ತದೆ. ಮೊದಲು ಮತ್ತು 2ನೇ ಕ್ವಾರ್ಟರ್ ಅವಧಿಯ ನಡುವೆ ಎಷ್ಟಿರ್ತೈತೆ 2 ನಿಮಿಷ ವಿಶ್ರಾಂತಿ ಇರ್ತೈತೆ. ಅರ್ಧ ಸಮಯ ಮುಗಿದ ಮೇಲೆ 15 ನಿಮಿಷ ಇರ್ತೈತೆ. ಮತ್ತು ಮೊದಲನೇ ಕ್ವಾರ್ಟರ್ 10 ನಿಮಿಷ ವಿಶ್ರಾಂತಿ 2 ನಿಮಿಷ, ಮತ್ತು 2ನೇ ಕ್ವಾರ್ಟರ್ 10 ನಿಮಿಷ. ಅರ್ಧ ಸಮಯದ ನಂತರ ಏನು ಮಾಡ್ತೀವಿ ನಾವು ದೀರ್ಘ ವಿಶ್ರಾಂತಿ ತಗೋತೀವಿ, ಅದು 15 ನಿಮಿಷ ಇರ್ತೈತೆ. 3ನೇ ಕ್ವಾರ್ಟರ್ಗೆ 10 ನಿಮಿಷ ಆಡಬೇಕು, ಮತ್ತು 2 ನಿಮಿಷ ವಿಶ್ರಾಂತಿ. 4ನೇ ಕ್ವಾರ್ಟರ್ಗೆ ಮತ್ತೆ 10 ನಿಮಿಷ ಆಡಬೇಕು. ಅಂಕಗಳು ಸಮವಾದವು ಅಂದರೆ ಇವು 4 ಕ್ವಾರ್ಟರ್ಸ್ ಇರ್ತವಲ್ಲ, 4 ಕ್ವಾರ್ಟರಲ್ಲಿ ಅಂಕಗಳು ಸಮವಾದವು ಅಂದರೆ 5 ನಿಮಿಷಗಳ ಅವಧಿ ಏನು ಮಾಡ್ತಾರೆ ಅಧಿಕವಾಗಿ ಆಡಿಸ್ತಾರೆ.
ಹೀಗೆ ಫಲಿತಾಂಶ ಬರುವವರೆಗೆ ಏನು ಮಾಡ್ತಾರೆ 5 ನಿಮಿಷ ಎಕ್ಸ್ಟ್ರಾ ಆಡಿಸ್ಕೊತಾನೆ ಹೋಗ್ತಾರೆ. ಇಲ್ಲಿಯೂ ಕೂಡ ಸಮವಾದರೆ ಫಲಿತಾಂಶ ಬರುವವರೆಗೂ, ಅಂದರೆ ಅಧಿಕ 5 ನಿಮಿಷ ಆಡ್ತಾರೆ, 5 ನಿಮಿಷ ಅಧಿಕವಾಗಿ ಆಡಿಸ್ತಾರಲ್ಲ ಅಲ್ಲೂ ಕೂಡ ಸಮ ಅಂದರೆ ಎಲ್ಲಿ ಫಲಿತಾಂಶ ಬರ್ತದೋ ಅಲ್ಲಿ ಗಂಟೆ ಏನು ಮಾಡ್ತಾರೆ 5 ನಿಮಿಷ ಎಕ್ಸ್ಟ್ರಾ ಆಡಿಸ್ತಾನೆ ಹೋಗ್ತಾರೆ. ಇಲ್ಲಿ ಪ್ರತಿ ಅವಧಿಗೂ ಅಂಕಣ ಬದಲಾವಣೆ ಆಗ್ತಿರಬೇಕು. ಪ್ರತಿ 5 ನಿಮಿಷ ಮುಗಿದ ಮೇಲೆ ಅಂಕಣವನ್ನು ಏನು ಮಾಡಬೇಕು, ಚೇಂಜ್ ಮಾಡ್ತಾ ಇರಬೇಕು. ಇಲ್ಲಿ ಟೈಮ್ ಔಟ್ಗಳು ಒಟ್ಟು 5 ಟೈಮ್ ಔಟ್ ಇರ್ತವೆ. ಎಷ್ಟಿರ್ತವೆ? 5 ಇರ್ತವೆ. ಪಂದ್ಯಾಟದ ಮೊದಲ ಅರ್ಧದಲ್ಲಿ ಪ್ರತಿ ತಂಡಕ್ಕೆ 2 ಟೈಮ್ ಔಟ್ ನೀಡ್ತಾರೆ. ದ್ವಿತೀಯ ಅರ್ಧದಲ್ಲಿ ಅಂದರೆ 2ನೇ ಕ್ವಾರ್ಟರ್ಸ್ ಬಂದಾಗ ಏನು ಮಾಡ್ತಾರೆ, ಪ್ರತಿ ತಂಡಕ್ಕೆ 3 ನೀಡ್ತಾರೆ. ಫಸ್ಟ್ 2 ನೀಡ್ತಾರೆ, ಆಮೇಲೆ 3 ನೀಡ್ತಾರೆ. ಬೇಡಿಕೆ ಅದರ ಮೇಲೆ ಒಟ್ಟು ಎಷ್ಟಿರ್ತವೆ? 5 ಟೈಮ್ ಔಟ್ಗಳು ಇಲ್ಲಿ ನೀಡಬೇಕಾಗ್ತೈತೆ. ಟೈಮ್ ಔಟ್ನ ಸಮಯ ಎಷ್ಟಪ್ಪ ಇಲ್ಲಿ ಅಂತಂದರೆ ಇಲ್ಲಿ 1 ನಿಮಿಷ ಅಥವಾ 60 ಸೆಕೆಂಡ್ ಅಂತ ಹೇಳ್ಬೋದು. ಹಲಗೆ ದಪ್ಪ ಎಷ್ಟಿರ್ತದೆ ಅಂದರೆ, ಈ ರೀತಿ ಹಲಗೆ ಇತ್ತಲ್ಲ ಅದ್ರ ದಪ್ಪ ಎಷ್ಟಿರ್ತದೆ ಅಂತಂದರೆ ಅದು 30 ಸೆಂಟಿಮೀಟರ್ ದಪ್ಪ ಇರ್ತೈತೆ. ಸುತ್ತಲೂ 5 ಸೆಂಟಿಮೀಟರ್ ದಪ್ಪವಾದಂಥ ಬಿಳಿ ಬಣ್ಣವನ್ನು ಲೇಪನ ಮಾಡ್ತಾರೆ. ಈ ಗ್ರೌಂಡ್ ನೋಡಿದರೆ ನಮಗೆ ಅರ್ಥ ಆಗ್ತೈತೆ. ಇಲ್ಲಲ್ಲ, ನಾವೇನು B.Ped C.Ped M.Ped ಮಾಡಿದಾಗೆಲ್ಲ ಆಡ್ತೀವಲ್ಲ, ಆ ರೀತಿ ಆಡಿದಾಗ ಏನಾಗ್ತೈತೆ, ಈ ರೀತಿ ಗ್ರೌಂಡ್ ನೋಡಿದ್ರೆ ನಮಗೆ ಅರ್ಥ ಆಗ್ತೈತೆ. ಅದು ಅಷ್ಟು ದಪ್ಪ ಏನು ಮಾಡಿದ್ರೆ 5 ಸೆಂಟಿಮೀಟರ್ ದಪ್ಪ ಬಿಳಿ ಬಣ್ಣವನ್ನು ಹಚ್ಚಿರ್ತಾರೆ. ಉದ್ದ ಎಷ್ಟಿರ್ತದೆ ಅಂದರೆ 1.20 ಮೀಟರ್ ಉದ್ದ ಇರ್ತೈತಿ. ಅಗಲ 1.80 ಮೀಟರ್ ಅಗಲ ಇರ್ತೈತಿ. ರಿಂಗ್ ಎಷ್ಟಿರ್ತದೆ? ಇದು ರಿಂಗ್ ಅಂದರೆ ರಿಂಗ್ನ ಒಳವ್ಯಾಸ 45 ಸೆಂಟಿಮೀಟರ್. ಈ ಥರ ರಿಂಗ್ ಹೇಳೋದಲ್ಲ, ಇದು ಒಳವ್ಯಾಸ ಇರ್ತದೆ 45 ಸೆಂಟಿಮೀಟರ್. ಇದು ದಪ್ಪ ಎಷ್ಟಿರ್ತದೆ ಅಂತಂದರೆ 20 mm ಇರ್ತೈತಿ. ತೂಕ ಕೇಳಿದರೆ 60 ರಿಂದ 65 ಗ್ರಾಮ್ ತೂಕ ಇರ್ತೈತಿ. ಇವೆಲ್ಲ ಇಂಪಾರ್ಟೆಂಟ್, ಎಲ್ಲ ನೆನ್ಪಿಟ್ಕೋಬೇಕು ನಾವು. ಎತ್ತರ ರಿಂಗ್ ನೆಲದಿಂದ ಎಷ್ಟು ಎತ್ತರ ಇರ್ತದೆ ಅಂದರೆ 3.05 ಮೀಟರ್ ಎತ್ತರ ಇರ್ತೈತೆ. ಇಷ್ಟು ಎತ್ತರದಿಂದ ಏನು ಮಾಡಬೇಕು, ಬಾಸ್ಕೆಟನ್ನು ಮಾಡಬೇಕಿಲ್ಲಿ. ಕೊನೆಯ ಗೆರೆಯಿಂದ 1.22 ಮೀಟರ್ ಅಂಕಣದ ಒಳಗೆ ಏನು ಮಾಡಬೇಕು, ಇದನ್ನು ಚಾಚಿರಬೇಕು. ಅಂದರೆ ಅಲ್ಲಿ ಈ ರಿಂಗನ್ನು ಅಳವಡಿಸಿರಬೇಕು. ಇವಾಗ ಹಿಂಭಾಗದ ಹಲಗೆ ಅಡ್ಡವಾಗಿ ಏನು ಮಾಡ್ತಾರೆ 1.80 ಮೀಟರ್ ಇರ್ತೈತೆ. ಹಿಂಭಾಗದ ಹಲಗೆ ಹೇಳೋದಲ್ಲ, ಇದು ಹಿಂಭಾಗದಲ್ಲಿ ಎಲ್ಲ ಡಬಲ್ ಕೊಟ್ಟಿದ್ದಾರೆ ಬುಕ್ಸಲ್ಲೆಲ್ಲ ಹೇಳಿಂತೆ. ಇದು ಹಿಂಭಾಗದ ಹಲಗೆ, ಇದು 1.80 ಮೀಟರ್ ಇರ್ತೈತೆ. ಅಗಲ 1.05 ಮೀಟರ್ ಇರ್ತೈತೆ. ಸೆಂಟಿಮೀಟ್ರಲ್ಲಿ ಕೇಳಿದ್ರೆ 105 ಸೆಂಟಿಮೀಟರ್, ಅಗಲ 180 ಸೆಂಟಿಮೀಟರ್ ಉದ್ದ ಇರ್ತೈತೆ. ಇದಕ್ಕೆ ಬಿಳಿ ಲೇಪನವನ್ನು ಹಾಕಿರ್ತಾರೆ. ಈ ಹಲಗೆ ಒಳಗಿನ ಆಯತಾಕಾರವು ಅಡ್ಡವಾಗಿ ಒಳಗಿನ ಹಲಗೆ ಇರ್ತೈತೆ ಅಂತ ಹೇಳಿದ್ರಲ್ಲ, ಇದು ಒಳಗಿನ, ಇದು ಹೊರ ಹಲಗೆ, ಇದು ಒಳ ಹಲಗೆ. ಇದು ಒಳಗಿನ ಎಷ್ಟಿರ್ತದೆ ಅಂದರೆ ಇದು 59 ಸೆಂಟಿಮೀಟರ್ ಉದ್ದ ಇರ್ತೈತೆ, 45 ಸೆಂಟಿಮೀಟರ್ ಅಗಲ ಇರ್ತೈತೆ. ಎಲ್ಲ ಗೆರೆಗಳು ಎಷ್ಟಿರ್ತವೆ ದಪ್ಪ ಅಗಲ ಅಂದರೆ 5 ಸೆಂಟಿಮೀಟರ್ ಇರ್ತವೆ. ಇದು ಕಪ್ಪು ಬಣ್ಣದಾಗಿರ್ತೈತೆ. ಒಳಗಿಂದಲ್ಲಿಗೆ ಕಪ್ಪು ಬಣ್ಣದಿಂದ ಮಾಡಿರ್ತಾರೆ. ಈಗ ತೀರ್ಪುಗಾರರು, ಇಲ್ಲಿ ಎಷ್ಟು ಜನ ತೀರ್ಪುಗಾರರು ಇರ್ತಾರೆ ಅಂದರೆ ಟೋಟಲಾಗಿ 6 ಜನ ತೀರ್ಪುಗಾರರು ಇರ್ತಾರೆ. ಒಬ್ಬರು ರೆಫ್ರಿ ಇರ್ತಾರೆ, ಒಬ್ಬರು ಅಂಪೈರು, ಒಬ್ಬರು ಸ್ಕೋರರು, ಟೈಮ್ ಕೀಪರು, 24 ಸೆಕೆಂಡ್ ಆಪ್ರೇಟರ್ ಇರ್ತಾರೆ. ಇಲ್ಲಿ 24 ಸೆಕೆಂಡ್ ಆಪ್ರೇಟರ್ ವಿಶೇಷವಾಗಿ ಎಲ್ಲಿರ್ತಾರೆ ಅಂತ ಎಕ್ಸಾಮ್ ಕೇಳಿದರೆ ಇದು ಬಾಸ್ಕೆಟ್ಬಾಲಲ್ಲಿ ಇರ್ತಾರೆ. ಚೇರ್ಮನು ಇರ್ತಾರೆ ಒಬ್ಬರು. ಒಟ್ಟು ಎಷ್ಟು ಜನ ಅಂದರೆ 6 ಜನ ಇರ್ತಾರೆ. ಒಟ್ಟು ಎಷ್ಟು ಜನ ಇರ್ತಾರೆ ಅಂತ ಕೇಳ್ಬೋದು, 6 ಜನ ಇರ್ತಾರೆ ಇದರಲ್ಲಿ. ಈಗ ಬಾಸ್ಕೆಟ್ಬಾಲ್ ಕ್ರೀಡೆಯಲ್ಲಿ ಬಳಸುವಂಥ ಪದಗಳು, ಈ ಪದಗಳು ಕೂಡ ಕೇಳ್ತಾರೆ ಎಕ್ಸಾಮಲ್ಲಿ. ಡ್ರಿಬಲ್ ಅಂತ ಬಳಸ್ತೀವಿ, ಪಿಒಟಿಕ್ ಅಂತ ಬಳಸ್ತೀವಿ, ಜಂಪ್ ಶಾಟು, ಪ್ಲೇ ಆಫ್ ಶಾಟು, ಶೂಟು, ಜಂಪ್ ಸ್ಟಾಪು, ಸ್ಕ್ರೀನಿಂಗು, ಪೋಸ್ಟ್ ಪ್ಲೇ, ಫಾಸ್ಟ್ ಬ್ರೇಕ್. ಇವೆಲ್ಲ ಏನು ಬಾಸ್ಕೆಟ್ಬಾಲ್ ಆಟದಲ್ಲಿ ಬಳಸುವಂತಹ ಪದಗಳು. ಈಗ ಒಂದು ಬಾಸ್ಕೆಟ್ಬಾಲ್ ಆಡಬೇಕಾದ್ರೆ ಯಾವ್ಯಾವ ನಿಯಮಗಳನ್ನು ಪಾಲಿಸಬೇಕು ಅಂಥೇಳಿ ಇದೆ. ಇದು ನಿಯಮಗಳು ಮತ್ತು ಈ ಒಂದು ಗೇಮ್ಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಮುಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ. ಯಾಕೆಂದರೆ ಇದು ವಿಡಿಯೋ ಲೆಂತಿ ಆಗ್ತೈತೆ. ಸಾಕಿದು, ಇನ್ನೊಂದು ತರಗತಿ ಮಾಡಿದರೆ ಇದು ಬಾಸ್ಕೆಟ್ಬಾಲ್ ಸಂಪೂರ್ಣವಾಗಿ ಮುಗ್ದೈತೈತೆ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಪೂರ್ವಸಿದ್ಧತೆಯನ್ನು ಮಾಡ್ಕೊಳ್ತಿದ್ರು ಅವರು ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.